ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟಿನ್ ಬರ್ತಾ ಇರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ರಿಲೇಟೆಡ್ ರಣಜಿ ಟ್ರೋಫಿ ಫೈನಲಿ ಆಡೋದಕ್ಕೆ ಅಂತ ರೋಹಿತ್ ಶರ್ಮಾ ಬಂದಿದ್ದಾರೆ ಮಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ರೋಹಿತ್ ಶರ್ಮಾ ಮೋಸ್ಟ್ ಲೈಕ್ಲಿ ಟು ಪ್ಲೇ ಒಂದು ಅಥವಾ ಎರಡು ರಣಜಿ ಟ್ರೋಫಿನ ಆಡ್ಬೋದು ರಣಜಿ ಟ್ರೋಫಿ ಮ್ಯಾಚ್ನ ಆಡ್ಬೋದು ಸೆಕೆಂಡ್ ಫೇಸಲ್ಲಿ ಅಂತ ರಣಜಿ ಟ್ರೋಫಿ ಸೆಕೆಂಡ್ ಫೇಸ್ ಇನ್ನೇನು ಜನವರಿ 23ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಚಾಂಪಿಯನ್ಸ್ ಟ್ರೋಫಿ ಬೇರೆ ಬರ್ತಾ ಇರೋದ್ರಿಂದ ಮೋಸ್ಟ್ ಪ್ರಾಬಲಿ ಒಂದು ಆಡ್ಬೋದು ಎರಡು ಆಡೋದು ಸಿಕ್ಕಾಪಟ್ಟೆ ಡೌಟು ಒಂದು ಅಥವಾ ಎರಡು ಆಡ್ಬೋದು ಅನ್ನೋ ಥರ ಅಪ್ಡೇಟ್ ಅಂತೂ ಇದೆ ಇನ್ನು ಮುಂಬೈ ಸ್ಕ್ವಾಡು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ರೋಹಿತ್ ಶರ್ಮಾ ಅವರು ಮುಂಬೈ ಸ್ಕ್ವಾಡ್ ಜೊತೆಗೆ ಇವಾಗ ಪ್ರಾಕ್ಟೀಸ್ ಸೆಷನ್ ನಡೆಸ್ತಾ ಇದ್ದಾರೆ ಇವರು ಸ್ಕ್ವಾಡ್ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ರಣಜಿ ಟ್ರೋಫಿ ಸ್ಕ್ವಾಡ್ ಜೊತೆಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇದಾರ ಇವರು ಎರಡು ಮ್ಯಾಚ್ ಆಡ್ತಾರೋ ಒಂದು ಮ್ಯಾಚ್ ಆಡ್ತಾರೋ ಅಥವಾ ರಣಜಿ ಟ್ರೋಫಿಲಿ ಆಡೋದೇ ಇಲ್ಲೋ ಒಟ್ಟಲ್ಲಿ ಮುಂಬೈ ಸ್ಕ್ವಾಡ್ ಜೊತೆಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಸೆಷನ್ ಇನ್ವಾಲ್ವ್ ಆಗಿದಾರ ಅದೇನೋ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ಆ ಥರ ಬಂದಿದ್ದಾರೆ ಇವಾಗ ರೋಹಿತ್ ಶರ್ಮಾ ಅವರು ಇಲ್ಲ ಅವರು ಆಗ್ತಾ ಇಲ್ಲ ನನ್ನ ಕೈಲಿ ಫಾರ್ಮಲ್ಲಿ ಇಲ್ಲ ನಾನೇನಾದ್ರು ಇದೇ ಥರ ಕಂಟಿನ್ಯೂ ಮಾಡ್ತು ಅಂತಂದರೆ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕೋಣ ಅಂತ ರೋಹಿತ್ ಶರ್ಮಾ ಅವರು ಈ ಕಡೆ ಬಂದಿದ್ದಾರೆ ಇವಾಗ ಮುಂಬೈ ಸ್ಕ್ವಾಡ್ ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ಮಾಡಿದ್ದಾರೆ ಜಿಂಕ್ಸ್ ಅವರು ಇವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ರಣಜಿ ಟ್ರೋಫಿ ಅವ್ರು ಆಡೋದು ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ಸ್ಕ್ವಾಡು ಈ ವೀಕ್ ಎಂಡಲ್ಲಿ ಅಥವಾ ಈ ವೀಕಲ್ಲೇ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಸೆಕೆಂಡ್ ಫೇಸ್ ಆಫ್ ದ ರಣಜಿ ಟ್ರೋಫಿ ಮುಂಬೈ ಸ್ಕ್ವಾಡು ಅದರಲ್ಲಿ ಇವರ ಹೆಸರು ಕೇಳಿ ಬಂತು ಅಂತಂದರೆ ಒಂದು ಅಥವಾ ಎರಡೋ ಮ್ಯಾಚ್ ಆಡುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಿದೆ ಒಂದು ವೇಳೆ ಅವರ ಹೆಸರು ಅದರಲ್ಲಿ ಇರಲಿಲ್ಲ ಅಂತ ಅಂದರೆ ಅದೇ ಪ್ರಾಕ್ಟೀಸ್ ಸೆಷನ್ಗೆ ಮಾತ್ರ ಇವ್ರದ್ದು ಸೀಮಿತವಾಗುತ್ತೆ ಸೊ ಪ್ರಾಕ್ಟೀಸ್ ಸೆಷನ್ಗೆ ಅಟ್ಲೀಸ್ಟ್ ಬಂದ್ರಲ್ಲ ಪ್ರಾಕ್ಟೀಸ್ ಸೆಷನ್ ಅಟ್ಲೀಸ್ಟ್ ಆಡ್ತಾ ಇದ್ದಾರಲ್ಲ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ ಅಟ್ಲೀಸ್ಟ್ ODI ಸೀರೀಸ್ ಬರ್ತಾ ಇದೆ ಅಟ್ಲೀಸ್ಟ್ ಹೌದು ಗುರು ODI ಸೀರೀಸ್ ಬೇರೆ ಬರ್ತಾ ಇದೆ ಅವ್ರ ಹೆಸರು ODI ಸೀರೀಸಲ್ಲಿ ಇತ್ತು ಅಂತಂದರೆ ಇವ್ರು ಒಂದೇ ಒಂದು ಆಡ್ಬೋದು ಅಷ್ಟೇ 2-3 ಎಲ್ಲ ಆಡೋದಕ್ಕಾಗಲ್ಲ ರಣಜಿ ಟ್ರೋಫಿ ಮ್ಯಾಚು ಆಡ್ತು ಅಂತಂದರೆ ಒಂದು ಆಡ್ಬೋದು ಅಷ್ಟೇ ಇಲ್ಲ ಅಂತಂದರೆ ಬರೀ ಪ್ರಾಕ್ಟೀಸ್ ಸೆಷನ್ ಏನಿದೆ ಮುಂಬೈ ಟೀಮಲ್ಲಿ ಸೊ ಅದು ಮಾತ್ರ ಸೀಮಿತವಾಗುತ್ತೆ ನನ್ನ ಪ್ರಕಾರ ಪ್ರಾಕ್ಟೀಸ್ ಸೆಷನ್ ಯಾಕೋ ಬರೀ ಸೀಮಿತವಾಗೋ ಥರ ಕಾಣಿಸ್ತಿದೆ ಇವ್ರು ಲಾಸ್ಟ್ ಆಡಿದ್ದು ರಣಜಿ ಟ್ರೋಫಿ ಮ್ಯಾಚ್ಗಳು ಅಂದರೆ ಡೊಮೆಸ್ಟಿಕ್ ಆಡಿದ್ದು ಆಗಲೇ ಸಿಕ್ಕಾಪಟ್ಟೆ ವರ್ಷಗಳೇ ಆಗ್ತಾ ಬಂದು ಅರೌಂಡ್ 10 ವರ್ಷನೇ ಆಗ್ತಾ ಬಂದಿದೆ ಅಂತ ಕಾಣಿಸುತ್ತೆ ಬಟ್ ಎಂಥ ಲೆಜೆಂಡ್ ಆತನು ಕ್ರಿಕೆಟ್ ಅನ್ನೋ ಗೇಮು ನೀನು ಎಂಥ ಪುಡಾಂಗಿ ಆಗಿರೋ ಯಾವ ಟೈಮಲ್ಲಿ ಹೆಂಗೆ ನೀನು ಡಬಲ್ ಸೆಂಚುರಿ ಹೊಡೆದಿರೋ ODIಸಲ್ಲಿ ಏನೇ ಆಗಿರೋ ಏನೇ ಮಸ್ತಾಗಿ ಪರ್ಫಾರ್ಮ್ ಮಾಡ್ರು T20 ವರ್ಲ್ಡ್ ಕಪ್ಪೇ ಗೆಲ್ಸು ಅದೇ ಗೆಲ್ಸು ಏಷ್ಯಾ ಕಪ್ಪೇ ಗೆಲ್ಸು ಅದು ಗೆಲ್ಸು ಇದು ಗೆಲ್ಸು ಅದೆಲ್ಲ ಮ್ಯಾಟ್ರಿಗೆ ಬರೋಲ್ಲ ಕರೆಂಟ್ಲಿ ಫಾರ್ಮಲ್ಲಿ ಇದೆಯಾ ಕರೆಂಟ್ಲಿ ಫಾರ್ಮಲ್ಲಿ ಇಲ್ವಾ ಅನ್ನೋದನ್ನೇ ಮ್ಯಾಟ್ರಿಗೆ ಬರೋದು ಕ್ರಿಕೆಟ್ ಅಂದ ಗೇಮು ಎಂಥ ಲೆಜೆಂಡ್ನು ಕೂಡ ಕುಗ್ಗಿಸ್ಬಿಡುತ್ತೆ ಅದಕ್ಕೆ ಇದೇನೇ ಸಾಕ್ಷಿ ಡೊಮ್ಯಾಸ್ಟಿಕ್ ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಇದೇನು ಕಳಪೆ ಇದೇನು ಫುಲ್ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ ರೋಹಿತ್ ಶರ್ಮಾ ಡಬ್ಬಾ ಥರ ಬಂದ್ಬಿಟ್ಟಿದ್ದಾರೆ ಏನು ಇಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋಕೆ ಬಂದುಬಿಟ್ಟಿದ್ದಾರೆ ಅಂತ ಡಿಗ್ರೇಡ್ ಮಾಡೋದಲ್ಲ ಅವರು ಅಲ್ಲಿ ಆಡೋದಿರೋದು ಕ್ರಿಕೆಟೇ ಕ್ರಿಕೆಟ್ ಎಲ್ಲೇ ಆಡೋರು ಒಂದೇ ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಲಿ ಯಾವುದೇ ಕ್ರಿಕೆಟ್ ಆಗಲಿ ಕ್ರಿಕೆಟೇ ಸೊ ಇದಕ್ಕೆ ರೆಸ್ಪೆಕ್ಟ್ ಅಂತೂ ಖಂಡಿತ ಕೊಡಲೇಬೇಕು ಡೊಮೆಸ್ಟಿಕ್ ಕ್ರಿಕೆಟ್ ಆಡೋಕೆ ಬಂದ್ಬಿಟ್ರು ಅಂತ ಏನು ಚಿಲ್ಲರೆ ಅಲ್ಲ ಅವರು ಸೊ ಓಕೆ ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ ರೋಹಿತ್ ಶರ್ಮಾ ರಿಲೇಟೆಡ್ ಚಾಂಪಿಯನ್ಸ್ ಟ್ರೋಫಿಗೆ ಲಾಹೋರ್ಗೆ ಹೋಗುವಂಥ ಸಾಧ್ಯತೆ ಇದೆ ಇಂಡಿಯಾದ ರೋಹಿತ್ ಶರ್ಮಾ ಯಾಕಂದರೆ ಕ್ಯಾಪ್ಟನ್ ಆಗಿರೋದವರೇ ಅಲ್ವಾ ಕ್ಯಾಪ್ಟನ್ಸ್ಗಳ ಫೋಟೋ ಶೂಟ್ ಇದೆ ಆ್ಯಂಡ್ ಕ್ಯಾಪ್ಟನ್ಸ್ನ ಪ್ರೆಸ್ ಕಾನ್ಫರೆನ್ಸ್ ಇದೆಯಂತೆ ಲಾಹೋರಲ್ಲಿ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಗೊತ್ತಿಲ್ಲ ಇದು ಶಿಫ್ಟ್ ಆದರೂ ಆಗ್ಬೋದು ರೋಹಿತ್ ಶರ್ಮಾ ಅವ್ರನ್ನಾದ್ರೂ ಹೋಗೋದಕ್ಕೆ ಒಪ್ಕೊಂಡ್ರು ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತು ಅಂದರೆ BCCI ಓಕೆ ಅಂದ್ಬಿಟ್ಟು ಅವ್ರನ್ನ ಕಳಿಸೋದಕ್ಕೆ ರೆಡಿ ಆದರು ಅಂತಂದರೆ ಕ್ಯಾಪ್ಟನ್ ಒಬ್ಬರೇ ಹೋಗ್ತಾರಂತೆ ಲಾಹೋರಿಗೆ ಕ್ಯಾಪ್ಟನ್ಸ್ ಮೀಟಪ್ಪಿಗೆ ಇಲ್ಲ ಅಂತ ಅಂದರೆ ಇನ್ನೂ ಒಂದು ಸೀನು ಕೂಡ ಆಗಬಹುದಂತೆ ದುಬೈಗೆ ಎಲ್ಲ ಕ್ಯಾಪ್ಟನ್ಸ್ನು ಕೂಡ ಇಂಡಿಯಾ ಹೆಂಗಿರೋ ದುಬೈಲಿ ಅಲ್ವಾ ಎಲ್ಲ ಆಡ್ತಾ ಇರೋದು ನಾವಲ್ಲಿ ಬರೋಕ್ಕಾಗಲ್ಲ ಪಾಕಿಸ್ತಾನಿಗೆ ನೀವೇ ಎಲ್ಲರೂ ಬರೀ ನಿಮ್ಮ ಮಿಕ್ಕಿರೋ ಕ್ಯಾಪ್ಟನ್ಗಳೆಲ್ಲನೂ ಗುಡ್ಡೆ ಹಾಕೊಂಡು ದುಬೈಗೆ ಬರಲಿ ಯಾಕಂದರೆ ಅಲ್ಲಿ ಈಸಿ ಆಕ್ಸೆಸ್ ಇದೆ ಎಲ್ಲರೂ ಕೂಡ ದುಬೈಗೆ ಈಸಿಯಾಗಿ ಬರ್ಬೋದು ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ದುಬೈಗೆ ಈಸಿಯಾಗಿ ಬರ್ಬೋದು ನಾವು ಅಲ್ಲಿಗೆ ಬಂದ್ಬಿಡಿ ಇನ್ನೇನು ಒಟ್ಟಿಗೆ ಮಾಡ್ಬಿಡೋಣ ಅಲ್ಲೇನೇ ಅನ್ನೋ ಥರ ಆಗುತ್ತೆ ಇನ್ ಕೇಸ್ ಏನಾದರೂ ಕ್ಯಾಪ್ಟನ್ಸ್ ಮೀಟಪ್ನ ಏನಾದರೂ ಮಿಸ್ ಮಾಡಿಕೊಂಡ್ರು ಅಂತಂದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರು ಯಾಕಂದರೆ ಯಾವುದೇ ಒಂದು ICC ಇವೆಂಟಲ್ಲಿ ಒಬ್ಬ ಕ್ಯಾಪ್ಟನ್ನು ಮಿಸ್ ಮಾಡಿಕೊಂಡೇ ಇಲ್ಲ ಈ ಥರ ಇನಾಗ್ರೇಷನ್ ಆಗೋದನ್ನ ಜೊತೆಗೆ ಈ ಫೋಟೋಶೂಟ್ನ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ನ ಇನಾಗ್ರಲ್ ಫೋಟೋಶೂಟ್ನ ಯಾರು ಮಿಸ್ ಮಾಡ್ಕೊಂಡೇ ಇಲ್ಲ ಒಂದು ವೇಳೆ ಅವರನ್ನು ಮಿಸ್ ಮಾಡಿಕೊಂಡ್ರು ಅಂತಂದರೆ ಮೊದಲನೇ ಕ್ಯಾಪ್ಟನ್ ಆಗ್ತಾರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಸೊ ನೋಡೋಣ ಏನಾಗುತ್ತೆ ಸೀನ್ ಅಂತ ಲಾಹೋರ್ಗೆ ಟಿಕೆಟ್ ರೋಹಿತ್ ಶರ್ಮಾದು ಬುಕ್ ಆಗುತ್ತಾ ಅಥವಾ ಎಲ್ಲರನ್ನೂ ದುಬೈಗೆ ಕರೆಸ್ತಾರ ಅಂತ ಗೊತ್ತಿಲ್ಲ ಕಾದು ನೋಡಬೇಕು ICC ಒಂದು ನಿರ್ಣಯನ ತಗೊಳುತ್ತೆ ಏನಾಗಬೇಕು ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇದಿಷ್ಟು ಆಗಿತ್ತು ರೋಹಿತ್ ಶರ್ಮಾ ಅವರ ರಿಲೇಟೆಡ್ ಅಪ್ಡೇಟ್ಸು